SSC ಪ್ರೀವಿಯಸ್ ಕ್ವಶನ್ಸ್. ಎಲ್ಲಾ ಜೀವಿಗಳಿಗೆ ಶಕ್ತಿಯ ಅಂತಿಮ ಮೂಲ ಯಾರು ಅಂದ್ರೆ ಸೂರ್ಯ. ಸೂರ್ಯ ಇದು ಒಂದು ಏನು ಅಂದ್ರೆ ಮಧ್ಯಮ ಗಾತ್ರದ ನಕ್ಷತ್ರವಾಗಿದೆ, ಅಂದ್ರೆ ಮಿಡಲ್ ಸೈಜ್ಡ್ ಸ್ಟಾರ್. ಸೂರ್ಯನು ಅಂತಿಮವಾಗಿ ಶ್ವೇತ ಕುಬ್ಜ ವೈಟ್ ಡ್ವಾರ್ಫ್ ಆಗುತ್ತಾನೆ. ವಿ ಗೆಟ್ ಎನರ್ಜಿ ಡೈರೆಕ್ಟ್ಲಿ ಫ್ರಮ್ ಸನ್. ನಾವು ಸೂರ್ಯನಿಂದ ನೇರವಾಗಿ ಶಕ್ತಿಯನ್ನು ಪಡೆಯುತ್ತೇವೆ. ಭೂಮಿಗೆ ಸಮೀಪವಾದ ನಕ್ಷತ್ರ ಸೂರ್ಯ. ಭೂಮಿಗೆ ಸಮೀಪವಾದ ಗ್ರಹ ಯಾವುದು ಅಂದ್ರ ಶುಕ್ರ. ಭೂಮಿಗೆ ಸಮೀಪವಾದ ಆಕಾಶಕಾಯ ಯಾವುದು ಅಂದ್ರ ಚಂದ್ರ. ಇದು ಹೇಳ್ಬೇಕು. ಜೀವಿಗಳು ತಮ್ಮದೇ ಆದ ಆಹಾರವನ್ನು ಸಂಶ್ಲೇಷಣೆ ಮಾಡುವುದಕ್ಕ ಸ್ವಪೋಷಕಗಳು ಎಂದು ಕರೆಯುತ್ತೇವೆ, ಅಟೋಟ್ರೋಪ್ಸ್. ಹಾಗಾದ್ರೆ ಎಕ್ಸಾಂಪಲ್ ಯಾವುದು ಅಂದ್ರೆ ಹಸಿರು ಸಸ್ಯಗಳು. ಹಸಿರು ಸಸ್ಯಗಳು ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳುತ್ತವೆ. ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು ಕಂಪಲ್ಸರಿ ಬೇಕಾಗಿರುವುದು. ದ್ವಿತೀಯ ಸಂಶ್ಲೇಷಣೆಗೆ ಅವಶ್ಯಕವಾಗಿ ಮೊದಲ ಸಸ್ಯಗಳಿಗೆ ಬೇಕಾಗಿರುವುದು ಏನೇನದವ ಅಂದ್ರ ಮಣ್ಣು ಬೇಕು, ಎರಡನೆಯದ್ದು ನೀರು ಬೇಕು, ಮೂರನೆಯದ್ದು ಗಾಳಿ ಬೇಕು. ಈ ಮೂರು ಸಸ್ಯಗಳಿಗೆ ಅವಶ್ಯಕವಾಗಿವೆ. ನೆಕ್ಸ್ಟ್, ಭೂಮಿಯ ಪರಿಸರ ವ್ಯವಸ್ಥೆಯಲ್ಲಿರುವ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಎಷ್ಟು ಪಡೆದುಕೊಳ್ಳುತ್ತವೆ? ಇಲ್ಲಿ ಎರಡು ವರ್ಡ್ ಬರ್ತಾವ. ಸಸ್ಯಗಳು ಸೂರ್ಯನಿಂದ ಪಡ್ಕೊಳ್ಳೋದು ಬೇರೆ ಅದ. ಹಾಗಾದ್ರೆ ಸಸ್ಯಗಳನ್ನು ತಿನ್ನುವಂತ ಸಸ್ಯಾಹಾರಿಯನ್ನು ತಿನ್ನುವ ಮಾಂಸಾಹಾರಿ. ಹಿಂಗೆ ಆಹಾರದ ಸರಪಣಿ ತಗೊಂಡು ಹೋದೇವಂದ್ರ ಫಸ್ಟ್ ಸೂರ್ಯನದಿಂದ ಸಸ್ಯಗಳು 1% ಎನರ್ಜಿ ಯೂಸ್ ಮಾಡ್ಕೋತಾವ. ಆದರೆ ಮುಂದೆ ಒಂದು ಜೀವಿ ಇನ್ನೊಂದು ಜೀವಿಗೆ ಹೋದ್ರೆ 10% ಎನರ್ಜಿ ಯುಟಿಲೈಸ್ ಆಗ್ತದ್ರಿ. ಇದನ್ನ ನಾವು 10% ನಿಯಮ ಅಂತೀವಿ. 10% ನಿಯಮ ಅಂದ್ರೆ ಲಾ ಆಫ್ 10. ಇದರಲ್ಲಿ ಶಕ್ತಿಯ ವರ್ಗಾವಣೆ ಒಂದು ಜೀವಿ ಇನ್ನೊಂದನ್ನು ತಿನ್ನುವುದರಿಂದ 10% ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ. ಇದನ್ನ ಇಂಗ್ಲೆಂಡಿನ ಲಿಂಡೇಮನ್ ಹೇಳಿದ್ದಾನೆ. ಯಾರು ಹೇಳ್ಯಾರ್ರಿ? ಇಂಗ್ಲೆಂಡಿನ ಲಿಂಡೇಮನ್. ಇದು ವರ್ಡ್ ಹೇಳ್ಬೇಕು. ಸೂರ್ಯನದಿಂದ ಸಸ್ಯಗಳು 1%, ಒಂದು ಜೀವಿ ಇನ್ನೊಂದು ಜೀವಿಯನ್ನ ಮುಂದೆ ಯಾವುದೇ ಆಹಾರ ಪೋಷಣಾ ಸ್ತರಕ್ಕೆ ಹೋದ್ರೆ 10%. ಕಬ್ಬಿಣ, ಅಯೋಡಿನ್ ಮತ್ತು ಸತು ಇವು ಸಸ್ಯಗಳಿಗೆ ಬೇಕಾಗುವ ಮೈಕ್ರೋ ನ್ಯೂಟ್ರಿಯೇಷನ್, ಸೂಕ್ಷ್ಮ ಪೋಷಕಾಂಶಗಳು ಆಗಿವೆ. ಕಬ್ಬಿಣದ ಸಂಕೇತ ಏನು? Fe. ಹಸಿರು ತರಕಾರಿಗಳಲ್ಲಿ ಹೇರಳವಾಗಿ ಏನಿರ್ತದ ಅಂತ ಕೇಳ್ತಾರ. ಎಲ್ಲಾ ಗ್ರೀನ್ ವೆಜಿಟೇಬಲ್ಸ್ ಗಳದಾಗ ಕಬ್ಬಿಣದ ಅಂಶನೇ ಇರ್ತದ. ಅಯೋಡಿನ್, ಇದರ ಕೊರತೆಯಿಂದ ಗಂಟಲಿಗೆ ಗಳಗಂಡ ರೋಗ ಬರುತ್ತದೆ. ಇದು ಹೇಳ್ಬೇಕು. ನೆಕ್ಸ್ಟ್ ವರ್ಡ್, ಪಿಷ್ಟಗಳು ದೀರ್ಘ ಸರಪಳಿಗಳಿಂದ ಮಾಡಲ್ಪಟ್ಟಿವೆ. ಗ್ಲೂಕೋಸದ ಅಣುಗಳ ದೀರ್ಘ ಸರಪಣಿದಿಂದನೇ ಪಿಷ್ಟ ಎಂದರೆ ಸ್ಟಾರ್ಚ್ ಆಗಿರ್ತಾವ. ಗ್ಲೂಕೋಸ್, ಸ್ಟಾರ್ಚ್ ಇವೆಲ್ಲ ಕಾರ್ಬೋಹೈಡ್ರೇಟಿನ ಪ್ರಕಾರಗಳು ಆಗಿವೆ. ನೆಕ್ಸ್ಟ್ ವರ್ಡ್, ದ್ವಿತೀಯ ಸಂಶ್ಲೇಷಣ ಸಮಯದಲ್ಲಿ ಫೋಟೋಸಿಂಥೆಸಿಸ್ ಅಂತೇಳಿ ನಡೀತದ. ದ್ವಿತೀಯ ಸಂಶ್ಲೇಷಣೆಯ ಸಮಯದಲ್ಲಿ ಕೆರೋಟಿನಾಯ್ಡದ ಕೆಲಸ ಏನದ ಅಂತ ಕೇಳ್ತಾರ. ಕೆರೋಟಿನಾಯ್ಡ್ ಏನ್ ಮಾಡ್ತದ? ಬೆಳಕಿನಲ್ಲಿ ಇರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇದು ಈ ಕೆಲಸ ಮಾಡೋದು. ಸಸ್ಯಗಳಲ್ಲಿ ಪ್ರೋಟೀನ್ಗಳನ್ನ ಸಂಶ್ಲೇಷಣೆ ಮಾಡಲು ಏನು ಬೇಕು ಅಂದ್ರೆ ನೈಟ್ರೋಜನ್. ನೈಟ್ರೋಜನದ ಸಂಕೇತ N. ಕಂಡು ಹಿಡಿದವರು ಯಾರು ಅಂದ್ರೆ ರುದರ್ಫೋರ್ಡ್. ನೈಟ್ರೋಜನ್ ಎನ್ನುವುದು ಎದರಾಗಿ ಹೆಚ್ಚಿಗಿರ್ತದ ಅಂತ ಕೇಳ್ತಾರ. ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಿಗೆ ಎದರಾಗಿರ್ತದ ಅಂತ ಕೇಳ್ತಾರ. ಸೋಯಾಬೀನದೊಳಗ ಪ್ರಮುಖವಾಗಿ ಪ್ರೋಟೀನ್ ಹೆಚ್ಚಿಗಿರ್ತದ. ಮತ್ತ ದ್ವಿದಳ ಧಾನ್ಯಗಳು ಎಂದರೆ ಇಲ್ಲಿ ವಿಶೇಷವಾಗಿ ನೋಡಿ, ಈ ಬಟಾಣಿ ಬೀಜದಾಗನು ಚಲೋ ಇರ್ತದೆ. ಇವು ಹೇಳ್ಕೋಬೇಕು. ನೆಕ್ಸ್ಟ್,
ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆಗಳಲ್ಲಿ ಬಳಸುವ ಒಂದು ಪದ ಕೆಲ್ವಿನ್ ಚಕ್ರ. ಕೆಲ್ವಿನ್ ಚಕ್ರ ಎಲ್ಲಿ ಯೂಸ್ ಆಗ್ತದ ಅಂತ ಕೇಳಿದ್ರಂದ್ರ ಫೋಟೋಸಿಂಥೆಸಿಸ್ಗಳಲ್ಲಿ, ಸಸ್ಯಗಳಲ್ಲಿ ಶಕ್ತಿಯ ತಯಾರಾಗಲು ದ್ಯುತಿ ಸಂಶ್ಲೇಷಣ ಕ್ರಿಯೆ ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಕೆಲ್ವಿನ್ ಚಕ್ರ ಯೂಸ್ ಆಗ್ತದ. ಅಟೋಟ್ರೋಪಿಕ್ ಅಂದ್ರ ಸ್ವಪೋಷಕಗಳು. ಸ್ವಪೋಷಕಗಳು ಶಕ್ತಿ ಮತ್ತು ಇಂಗಾಲದ ಅವಶ್ಯಕತೆಗಳನ್ನು ಎಲ್ಲಿದಿಂದ ಪೂರೈಕೆ ಮಾಡ್ಕೋತವಂದ್ರ ಇಲ್ಲಿದಿಂದ. ಸ್ವಪೋಷಕಗಳು ತಮ್ಮ ಶಕ್ತಿಯನ್ನು ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಮೂಲಕ ತಯಾರಿಸಿಕೊಳ್ಳುತ್ತವೆ. ಈ ಕಾನ್ಸೆಪ್ಟ್ ಹೇಳ್ಬೇಕು ನಾವು. ನೆಕ್ಸ್ಟ್, ಇಲ್ಲಿ ಶಕ್ತಿಯನ್ನು ಉತ್ಪಾದಿಸಲು ಗ್ಲೂಕೋಸವನ್ನ ಡಿವೈಡ್ ಆಯಿತು ಅಂದ್ರೆ ಏನ್ ತಯಾರಾಗ್ತದ ಅಂತ ಕೇಳ್ತಾರ. ಗ್ಲೈಕೋಲಿಸಿಸ್. ಗ್ಲೂಕೋಸ್ ವಿಭಜನೆ ಮಾಡಲಕ್ಕ ಯಾವ ಪ್ರಕ್ರಿಯೆ ಬೇಕಾಗ್ತದ? ಗ್ಲೈಕೋಲಿಸಿಸ್. ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ಆಮ್ಲಜನಕ, ಆಕ್ಸಿಜನ್ ಬಿಡುಗಡೆಯಾಗ್ತದ. ಹಾಗಾದ್ರೆ ಸಸ್ಯಗಳು ಏನನ್ನು ತೆಗೆದುಕೊಳ್ಳುತ್ತವೆ? CO2. ಏನನ್ನು ಬಿಡುಗಡೆ ಮಾಡುತ್ತವೆ? ಆಕ್ಸಿಜನ್ ಬಿಡುಗಡೆ ಮಾಡುತ್ತವೆ. ಕಾರ್ಬೋಹೈಡ್ರೇಟ್ಗಳನ್ನು ಸಸ್ಯಗಳಲ್ಲಿ ಯಾವ ರೂಪದಲ್ಲಿ ಇರುತ್ತದೆ? ಪಿಷ್ಟ. ಪಿಷ್ಟ ಅಂದ್ರೆ ಏನು ಅಂದ್ರೆ ಸ್ಟಾರ್ಚ್ ರೂಪದಲ್ಲಿ ಇರುತ್ತದೆ. ಇದು ಒಂದು ಏನು ಅಂದ್ರೆ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ದಲ್ಲಿ 3 ಅದಾವ. ಒಂದು ಶರ್ಕರ ಅಥವಾ ಸಕ್ಕರೆಗಳು, 2 ಸ್ಟಾರ್ಚ್ ಪಿಷ್ಟ, 3ನೇದು ಸೆಲ್ಯುಲೋಸ್. ನೆಕ್ಸ್ಟ್, ಸಸ್ಯಗಳು ಕಡಿಮೆ ಶಕ್ತಿಯ ಅಗತ್ಯತೆಗಳನ್ನು ಹೊಂದಿವೆ. ಯಾವ ಕೇಳ್ತ? ಏಕೆಂದರೆ ಯಾಕವಕ್ಕ ಕಡಿಮೆ ಎನರ್ಜಿ ಯುಟಿಲೈಸ್ ಆಗ್ತದ? ಯಾಕಂದ್ರ ಅವುಗಳಲ್ಲಿ ಡೆಡ್ ಸೆಲ್ಸ್ಗಳು ಕಂಡು ಬರುತ್ತವೆ. ಸೆಲ್ ವಾಲ್, ಕೋಶ ಭಿತ್ತಿ ಅಂತ ಹೇಳಿ ಅದಲ್ರಿ, ಇದು ಪ್ರಾಣಿ ಜೀವಕೋಶದಾಗಿರಲ್ಲ. ಇದು ಸತ್ತಿರುವ ಜೀವಕೋಶಗಳನ್ನು ಹೊಂದಿರ್ತದ, ಕೇವಲ ಸಸ್ಯಗಳಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್, ಸ್ವಪೋಷಕಗಳು ಅಟೋಟ್ರೋಪಿಕ್. ಇವತ್ತರದಾಗ ಕ್ಲೋರೋಫಿಲ್ ಇರ್ತದ, ಹಸಿರು ಎಲೆದಲ್ಲಿ CO2 ಇರ್ತದ, ಉಸಿರಾಟಕ್ಕಾಗಿ. ನೀರು ಬೇಕು, ಎಲೆ ಹಸಿರಿಲ್ಲಕ್ಕ. ಎನರ್ಜಿ ಬೇಕು, ಸೂರ್ಯನ ಬೆಳಕು. ಇಲ್ಲೊಂದು ಸಣ್ಣ ಚಿತ್ರ ಬರಿತೀನಿ, ಅಬ್ಸರ್ವ್ ಮಾಡಿ. ಇದು ಸೂರ್ಯ. ಫಸ್ಟ್ ಬೇರು. ಬೇರುಗಳು ಏನನ್ನು ಹೀರಿಕೊಳ್ಳುತ್ತವೆ? ನೀರು, H2O. ಯಾವ ರೂಪದಲ್ಲಿ ಬೇರುಗಳು ನೀರನ್ನು ಹೀರಿಕೊಳ್ಳುತ್ತವಂದ್ರ ಲೋಮನಾಳ ತತ್ವ, ಕೆಪಿಲರಿ ಆಕ್ಷನ್. ಲೋಮನಾಳ ತತ್ವದ ಮೂಲಕ ನೀರನ್ನು ಹೀರಿಕೊಂಡು ಎಲ್ಲಾ ಕಡೆ ಕಳಿಸ್ತವೆ. ಹಾಗಾದರೆ ನೀರನ್ನು ಸಾಗಿಸುವ ಅಂಗಾಂಶ ಯಾವುದು? ಝೈಲಮ್. ಝೈಲಮ್ ನೀರು ಸಾಗಾಣಿಕೆ ಮಾಡುತ್ತೆ. ಇನ್ನ ಸಸ್ಯದ ಹಸಿರು ಎಲೆ. ಎಲೆ ಹಸಿರಿತ್ತು ಅಂದ್ರೆ ಅದ್ರೊಳಗೆ ಏನಿರ್ತದಂದ್ರೆ ಪತ್ರ ಹರಿತ್ತು ಅಥವಾ ಕ್ಲೋರೋಫಿಲ್. ಪತ್ರ ಹರಿತ್ತು ಅಥವಾ ಕ್ಲೋರೋಫಿಲ್ ಇರ್ತದಲ್ಲ, ಇದ್ರೊಳಗೆ ಏನಿರ್ತದ? ಮೆಗ್ನೀಷಿಯಂ ಇರ್ತದ. ಇದ್ರೊಳಗೆ ಚಿಕ್ಕದಾದ ರಂಧ್ರಗಳಿರ್ತಾವ. ಆ ಚಿಕ್ಕದಾದ ರಂಧ್ರಗಳಿಗೆ ಸ್ಟೊಮಾಟ ಅಂತಾರ. ಸ್ಟೊಮಾಟ ಅಂದ್ರ ಪತ್ರ ರಂಧ್ರಗಳು ಎಂದರ್ಥ. ಪತ್ರ ರಂಧ್ರಗಳು, ಈ ವರ್ಡ್ ಗೊತ್ತಿರ್ಬೇಕು. ಸೂರ್ಯನ ಬೆಳಕಿನದಿಂದ ಎಲ್ಲಾ ಬೆಳಕು ತೋಳಲು ಕೇವಲ 2 ಬಣ್ಣಗಳನ್ನು ಮಾತ್ರ ಹೀರ್ಕೋತದ. ಹಾಗಾದರೆ ರೆಡ್ ಆರ್ ಬ್ಲೂ. ದ್ಯುತಿ ಸಂಶ್ಲೇಷಣೆಗೆ 2ರಾಗ 1 ಬಣ್ಣ ಹೀರ್ಕೋತದ. ಸಸ್ಯದ ಅಡುಗೆಯ ಮನೆ ಯಾವುದು ಅಂತ ಕೇಳಿದ್ರೆ ಎಲೆನೇ. ಸಸ್ಯದ ಅಡುಗೆ ಮನೆ ಯಾವುದು ಅಂದ್ರೆ ಎಲೆ. ಇನ್ನ ಸಸ್ಯಗಳಲ್ಲಿ ಅನಿಲ ವಿನಿಮಯ ಎಲ್ಲಿ ಆತಂದ್ರೆ ಇಲ್ಲಿ ಆತ. ಗ್ಯಾಸ್ ಎಕ್ಸ್ಚೇಂಜ್ ವಿನಿಮಯವಾಗುತ್ತದೆ.
ಸಸ್ಯಗಳಲ್ಲಿ ತಯಾರಾಗುವ ಶಕ್ತಿಯ ರೂಪ ಯಾವುದು ಅಂದ್ರೆ ATP. ಎ ಅಂದ್ರ ಎಡಿನೋಸಿನ್, ಟಿ ಅಂದ್ರ ಟ್ರೈ, ಪಿ ಅಂದ್ರ ಫಾಸ್ಫೇಟ್. ಇದು ಇರ್ತದೆ. ಸಸ್ಯಗಳಲ್ಲಿ ತಯಾರಾದ ಆಹಾರ ಶಕ್ತಿಯು ಈ ರೀತಿ ಏನಾದ್ರೂ ವರ್ಗಾವಣೆ ಆಗ್ತದೆ. ಇದಕ್ಕ ನಾವು ಫ್ಲೋಯಂ ಅಂತೇಳಿ ಕರಿತೇವೆ. ಫ್ಲೋಯಂ ಇದು ಏನು ವರ್ಗಾವಣೆ ಮಾಡುತ್ತದೆ ಅಂದ್ರೆ ಆಹಾರ ಸಾಗಾಣಿಕೆ ಮಾಡುತ್ತದೆ. ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಏನೇನು ಬೇಕು ಅಂದ್ರೆ ಒಂದನೇದ್ದು ನೀರು ಬೇಕು, ಎರಡನೆಯದ್ದು ಕ್ಲೋರೋಫಿಲ್ ಬೇಕು. ಕ್ಲೋರೋಫಿಲ್. ನೆಕ್ಸ್ಟ್ ನಂಬರ್ ಮೂರನೇದ್ದು ಕಾರ್ಬನ್ ಡೈಆಕ್ಸೈಡ್ ಬೇಕು ಉಸಿರಾಟಕ್ಕಾಗಿ, CO2 ಬೇಕು. ದ್ವಿತೀಯ ಸಂಶ್ಲೇಷಣದಿಂದ ಏನು ಬಿಡುಗಡೆ ಆತಂದ್ರೆ ಆಕ್ಸಿಜನ್ ಬಿಡುಗಡೆ ಆತ. ಇನ್ನು ನಾಲ್ಕನೇದ್ದು ಸೂರ್ಯನ ಬೆಳಕು ಬೇಕು. ಬೆಳಕಿನ ಏನು ಬೇಕು ಅಂತ ಕೇಳ್ತಾರ. ರೆಡ್ ಆರ್ ಬ್ಲೂ ಕಲರ್ಸ್ ಗಳನ್ನ ಹೀರ್ಕೋತವ. ಈ ಆಕ್ಸಿಜನ್ ಇದು ಪ್ಯೂರ್ ಫಾರ್ಮ್ ಇರ್ತದ. ಇದನ್ನ ಡೈಲ್ಯೂಟ್ ಮಾಡೋದೇ ಯಾವುದು ಅಂದ್ರ ಕ್ವಶನ್ ಇಷ್ಟೇ ಕೇಳ್ತಾರ. ವಾತಾವರಣದಲ್ಲಿ ಸಾರಜನಕ ಅತಿಯಾಗಿ ಹೆಚ್ಚಿಗೆ ಅದ ಯಾಕತ್ ಕೇಳ್ತಾರ. ವಿಷಕಾರಿ ರೂಪದಲ್ಲಿರುವ ಆಮ್ಲಜನಕವನ್ನು ದುರ್ಬಲಗೊಳಿಸಿ ಸೇವಿಸಲು ಯೋಗ್ಯವನ್ನಾಗಿಸುತ್ತದೆ. ಆ ರೀಸನ್ ಕೊಡಬೇಕು. ನೆಕ್ಸ್ಟ್ ಎನಾವನ್ ಇದರ ಆಯುಷ್ಯ, ಇದರ ಕಾಂಡದಲ್ಲಿ ಇರುವಂತಹ ರಿಂಗ್ಸ್ಗಳು. ರಿಂಗ್ಸ್ ಅಂದ್ರೆ ಏನು? ಸುರುಳಿಗಳದಿಂದ ನಿರ್ಧರಿಸಲಾಗುತ್ತದೆ. ಒಂದು, ಇದರ ಆಯುಷ್ಯ ನಿರ್ಧಾರ ಮಾಡುವುದು ಕಾರ್ಬನ್ ಡೇಟಿಂಗ್. ಪಳೆಯುಳಿಕೆಗಳ ಆಯುಷ್ಯ, ಬಂಡೆಗಳ ಆಯುಷ್ಯಗಳನ್ನು ಪಳೆಯುಳಿಕೆ ಅಥವಾ ಬಂಡೆಗಳ ಆಯುಷ್ಯ. ಪಳೆಯುಳಿಕೆ ಅಂದ್ರ ಪೂರ್ಣ ಎಷ್ಟೋ ವರ್ಷಗಳ ಹಿಂದೆ ಸತ್ತಿರುವ ಪ್ರಾಣಿಗಳ ಮೂಳೆಗಳು ಇಂಥವು. ಇದರದಿಂದ ಕಾರ್ಬನ್ ಡೇಟಿಂಗ್ ಅಂತೇಳಿ ಕರೀತಾರ. ಸಸ್ಯಗಳ ಬೆಳವಣಿಗೆ ಅಳೆಯುವುದು ಏನು ಅಂದ್ರೆ ಕ್ರಿಸ್ಕೋಗ್ರಾಫ್. ಯಾರು ಕಂಡಿಡ್ದಾರ ಅಂದ್ರೆ JC ಬೋಸ್. ಈ ವರ್ಡ್ ಹೇಳ. ನೆಕ್ಸ್ಟ್ ವರ್ಡ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಸಸ್ಯಗಳಲ್ಲಿ ಇಂಗಾಲ ಮತ್ತು ಶಕ್ತಿಯ ಅವಶ್ಯಕತೆಗಳನ್ನು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಪೂರೈಸಿಕೊಳ್ಳುತ್ತವೆ. ಫೋಟೋಸಿಂಥೆಸಿಸ್. ದ್ವಿತೀಯ ಸಂಶ್ಲೇಷಣೆಯಲ್ಲಿ ತಯಾರಾಗಿರುವ ಗ್ಲೂಕೋಸ ಏನಾಗಿ ಪರಿವರ್ತನೆಗೊಳ್ಳುತ್ತದೆ? ಸ್ಟಾರ್ಚ್, ಪಿಷ್ಟ ಆಗ್ತದ. ATP ಯನ್ನ ಶಕ್ತಿಯನ್ನು ಬಳಸಿಕೊಂಡು ಸಸ್ಯಗಳಲ್ಲಿ ಏನೇನು ಸಾಗಾಣಿಕೆ ಆತವ? ಹಾರ್ಮೋನ್, ಆಹಾರ ಸಾಗಾಣಿಕೆ, ಅಮೈನೋ ಆಮ್ಲ ಮತ್ತು ಹಾರ್ಮೋನ್. ಅಮೈನೋ ಆಮ್ಲಗಳು ಎದರ ಮೂಲಗಳು ಆಗಿವೆ ಅಂದ್ರೆ ಪ್ರೋಟೀನ. ಪ್ರೋಟೀನ ಎದರದಿಂದ ಮಾಡಲ್ಪಟ್ಟಿವೆ ಅಂದ್ರೆ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. ಕಬ್ಬಿಣ ಮತ್ತು ಮ್ಯಾಂಗನೀಸ್ ಇವು ಸಸ್ಯಗಳಿಗೆ ಬೇಕಾಗುವ ಸೂಕ್ಷ್ಮ ಪೋಷಕಾಂಶಗಳು. ಏನ್ರಿ? ನೆಲ್ಲಿಕಾಯಿ ಎನ್ನುವುದು ಹುಳಿ ವಸ್ತು. ಹುಳಿ ಪದಾರ್ಥಗಳು ಯಾವೇ ಇದ್ರೂ ವಿಟಮಿನ್ C ಇರುತ್ತದೆ. ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರುವಂತಹ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ರೈಜೋಬಿಯಂ. ದ್ವಿದಳ ಧಾನ್ಯಗಳಲ್ಲಿ ಬೇರಿನಲ್ಲಿ ಗಂಟುಗಳು ಇರ್ತವೆ. ಹಿಂಗ ಈ ಗಂಟುಗಳದಾಗ ಇರ್ತಾವಲ್ಲ, ಇಲ್ಲಿ ಇದ್ರಾಗ ಏನಿರ್ತವ ನೈಟ್ರೋಜನ್ ಇರ್ತವ. ಈ ನೈಟ್ರೋಜನ್ ಸಂಗ್ರಹಣೆ ಮಾಡುವುದೇ ಯಾವುದು ಅಂದ್ರೆ ರೈಜೋಬಿಯಂ ಬ್ಯಾಕ್ಟೀರಿಯಾ. ರೈಜೋಬಿಯಂ ಬ್ಯಾಕ್ಟೀರಿಯಾ ಎನ್ನುವುದು ಸಾರಜನಕ ಮಣ್ಣಿನ ಆ ಬೇರಿನ ಗಂಟುಗಳಲ್ಲಿ ಸಂಗ್ರಹಣೆ ಮಾಡುತ್ತದೆ. ಇದರದಿಂದ ಏನಾಗ್ತದ ಅಂದ್ರ ಮಣ್ಣಿನಲ್ಲಿ ನೈಟ್ರೋಜನ್ ಹೆಚ್ಚಿಗೆ ಆಯ್ತು ಅಂದ್ರೆ ಫಲವತ್ತತೆ ಹೆಚ್ಚಿಗೆ ಆಗ್ತದ. ರೈತರು ಸಾಮಾನ್ಯವಾಗಿ ದ್ವಿದಳ ಬಿತ್ತದ ಬಳಕ ಏಕದಳ ಬಿತ್ತುತ್ತಾರ. ದ್ವಿದಳ ಬಿತ್ತುವುದರಿಂದ
ವಾತಾವರಣದಲ್ಲಿರುವ ನೈಟ್ರೋಜನ್ ಮಣ್ಣಾಗ ಸಂಗ್ರಹಣೆ ಆಗ್ತದ. ಇದಕ್ಕ ನೈಟ್ರೋಜನ್ ಫಿಕ್ಸೇಷನ್, ಸಾರಜನಕದ ಸ್ಥಿರೀಕರಣ ಅಂತೀವಿ. ಆ ಕೆಲಸ ಯಾವ್ದು ಮಾಡ್ತಂದ್ರ ರೈಜೋಬಿಯಂ ಬ್ಯಾಕ್ಟೀರಿಯಾ. ದ್ವಿದಳ ಧಾನ್ಯ ಅಂದ್ರ ಶೇಂಗಾದ ಬಳ್ಳಿ ಕಿತ್ತಿ ನೋಡಿದೇವ್ ಅಂದ್ರ ಅದ್ರ ಗಂಟ್ ಇರ್ತಾವ. ಗಂಟ್ನಾಗ ಏನಿರ್ತದ ನೈಟ್ರೋಜನ್ ಸ್ಟಾಕ್ ಆಗಿರ್ತದ. ನೆಕ್ಸ್ಟ್, ಮಣ್ಣಿನಿಂದ ಸಸ್ಯಗಳಿಗೆ ಏನು ಬೇಕಾಗುತ್ತದೆ ಅಂದ್ರೆ ನೈಟ್ರೋಜನ್ ಬೇಕು, ರಂಜಕ ಬೇಕು, ಪ್ಲಸ್ ಪೊಟ್ಯಾಷಿಯಂ. ಇದನ್ನು ನಾವೇನಂತೀವಿ ಅಂದ್ರ ಮಿಶ್ರ ರಸಗೊಬ್ಬರ ಅಂತೇಳಿ ಕರೀತಾರ. PSI ಕ್ವಶನ್. ಮಿಶ್ರ ರಸಗೊಬ್ಬರ ಎಂದರೆ NPK. ಎನ್ ಅಂದ್ರೆ ಏನು ಅಂದ್ರೆ ನೈಟ್ರೋಜನ್, ಪಿ ಅಂದ್ರೆ ಏನು ಅಂದ್ರೆ ಫಾಸ್ಫರಸ್ ರಂಜಕ, ಕೆ ಅಂದ್ರೆ ಏನು ಅಂದ್ರೆ ಪೊಟ್ಯಾಷಿಯಂ. ಇದು ಹೇಳ್ಬೇಕು. NPK ಇದು ಮಿಶ್ರ ರಸಗೊಬ್ಬರವಾಗಿದೆ. ಹೈಯೆಸ್ಟ್ ನೈಟ್ರೋಜನ್ ಎದರಾಗಿರ್ತದ ಅಂದ್ರ ಯೂರಿಯಾದೊಳಗ ಹೈಯೆಸ್ಟ್ ನೈಟ್ರೋಜನ್ ಇರ್ತದ. ಯೂರಿಯಾದಲ್ಲಿ ನೈಟ್ರೋಜನದ ಪ್ರಮಾಣ ಎಷ್ಟರೇ ಅದ ಅಂತ ಕೇಳ್ತಾರ. ಸುಮಾರು 46.6% ನೈಟ್ರೋಜನ್ ಕಾಂಟೆಂಟ್ಸ್ ಯೂರಿಯಾದೊಳಗ ಅದ. ಇಲ್ಲೊಂದು ಕ್ವಶನ್, ಅತಿ ಹೆಚ್ಚು ನೈಟ್ರೋಜನ್ ಹೊಂದಿರುವ ರಸಗೊಬ್ಬರದ ಪ್ರಕಾರ ಯಾವುದು? ಹೊಂದಿರುವ ರಸಗೊಬ್ಬರ ಯಾವುದು? ರಸಗೊಬ್ಬರಗಳು ಸಹ ಪೆಟ್ರೋಲಿಯಂದ ಉಪ ಉತ್ಪನ್ನಗಳೇ ಇವೆಲ್ಲ. ಅದನ್ನ ಯೂರಿಯಾ ಬಿಟ್ಟು ಆನ್ಸರ್ ಹೇಳಬೇಕು. ನೆಕ್ಸ್ಟ್, ಸಿರಿಧಾನ್ಯಗಳು ಅಂತೇಳಿ ಬರ್ತಾವ. ಈಗ ಅದನ್ನ ಸಿರಿಧಾನ್ಯಗಳು ಅಂತೇಳಿ ಮಾಡ್ಯಾರ. ಸಣ್ಣ ಕಾಳಿನ ಧಾನ್ಯಗಳು. ಅವುಗಳಲ್ಲಿ ಅತಿ ಹೆಚ್ಚಿಗೆ ಏನದಂದ್ರೆ ವಿಟಮಿನ್ ಬಿ. ಹಾಗಾದ್ರೆ ವಿಟಮಿನ್ B1 ಏನಂತಾರ ಅಂದ್ರ ಥಯಾಮಿನ್ ಅಂತಾರ. ಥಯಾಮಿನ್ನದ ಕೊರತೆ ಆಯಿತು ಅಂದ್ರೆ ಏನಾಗ್ತಂದ್ರೆ ಬೇರೆ ಬೇರೆ ಕಾಯಿಲೆ ಬರ್ತದೆ. ಬೇರೆ ಎದಕ್ಕೆ ಬರ್ತದ? ನರ ವಿವಾಹಗಳಿಗೆ ಬರುತ್ತದೆ. ನರ ವಿವಾಹ ದೌರ್ಬಲ್ಯ. ಇಷ್ಟ ಆತ. ಪಾಲಿಶ್ ಮಾಡಿರುವ ಅಕ್ಕಿ ತಿನ್ಬಾರ್ದು. ಅದರದಿಂದ ಏನಾಗ್ತಂದ್ರೆ ದೇಹಕ್ಕ ಥಯಾಮಿನ್ ಸಿಗುವುದಿಲ್ಲ. ಗಾಳಿಯಿಂದ ಸಾರಜನಕವನ್ನು ತನ್ನದೇ ಆದ ಮೇಲೆ ಸರಿಪಡಿಸಿಕೊಳ್ಳಬಹುದಾಗಿರುವುದು ಯಾವುದು? ವಾತಾವರಣದಿಂದ ನೈಟ್ರೋಜನ್ ಹೀರ್ಕೊಳ್ಳುವ ಧಾನ್ಯಗಳೇ ಯಾವ್ರಿ? ದ್ವಿದಳ ಧಾನ್ಯಗಳು. ಇದನ್ನೇ ನೈಟ್ರೋಜನ್ ಫಿಕ್ಸೇಷನ್ ಅಂತೀವಿ ನಾವು. ಇನ್ನ ಸೆಲ್ಯುಲೋಸ್ ಎನ್ನುವುದು ಇದು ಸಸ್ಯಗಳಲ್ಲಿ ಕಂಡು ಬರುವ ಒಂದು ಕಾರ್ಬೋಹೈಡ್ರೇಟಿನ ಪ್ರಕಾರ. ಹಾಗಾದ್ರೆ ಇದು ಕರಗದ ನಾರು ಪದಾರ್ಥವಾಗಿದೆ. ಇದು ಹೇಳ್ಬೇಕು ನಾವು. ಕರಗದ ನಾರು ಪದಾರ್ಥವಾಗಿದೆ. ದನಗಳು ಇದೇ ಇರುವುದರಿಂದ ಎಲ್ಲ ಏನದಂದ್ರ ಸಸ್ಯಗಳನ್ನು ಆಹಾರವಾಗಿ ಸೇವಿಸ್ತಾವ. ಬಾಳೆಹಣ್ಣಿನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿರುವ ಪೋಷಕಾಂಶ ಯಾವುದನ್ನು? ಪೊಟ್ಯಾಷಿಯಂ. ಪೊಟ್ಯಾಷಿಯಮದ ಸಂಕೇತ ಏನು ಅಂದ್ರ ಕೆ. ಪೊಟ್ಯಾಷಿಯಂ ಎನ್ನುವುದು ಇದು ಏನಂದ್ರೆ ಆಕ್ಚುಲಿ ಕೇಲಿಯಂ ಅಂತ ಹೇಳಿ ಕರೀತಾರೆ. ಇದಕ್ಕ ಕೇಲಿಯಂ. ಇದು ನಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್, ಇಲ್ವಾ ಹಸಿರು ಮತ್ತು ಹಳದಿ ತರಕಾರಿಗಳಲ್ಲಿ ಯಾವ ಅಂಶ ಇರುತ್ತದೆ? ಪೊಟ್ಯಾಷಿಯಂ ಇರುತ್ತದೆ. ಪ್ರೋಟೀನ್ಗಳನ್ನು ಸಂಶ್ಲೇಷಣೆಗೊಳ್ಳಲು ಏನನ್ನು ಬಳಸಲಾಗುತ್ತದೆ ಅಂದ್ರೆ ಸಾರಜನಕ ಬಳಸಿಕೊಳ್ಳುತ್ತವೆ. ಆಲೂಗಡ್ಡೆ ಸ್ವೀಟ್ ಪೊಟ್ಯಾಟೊ ಅಂತಾರ. ಅಡುಗೆ ಸಮಯದಲ್ಲಿ ಸ್ಟಾರ್ಚ್ ಬಿಡುಗಡೆಯಾಗುತ್ತದೆ. ಹಾಗಾದರೆ ಏನಂದ್ರೆ ಇಲ್ಲಿ ಯಾವುದು ಹೆಲ್ಪ್ ಆಗ್ತದೆ ಕಿಣ್ವ ಅಂದ್ರೆ ಬಿ ಅಮೈಲೇಸ್ ಎನ್ನುವುದು. ಪೆಕ್ಟಿಕ್ ಪದಾರ್ಥಗಳನ್ನು ಹೈಡ್ರೋಲೈಸ್ ಮಾಡುವ ಮಿಶ್ರ ಕಿಣ್ವಗಳು ಹೆಚ್ಚಾಗಿ ಸೂಕ್ಷ್ಮ ಜೀವಿಗಳು ಮತ್ತು ಹೆಚ್ಚಿನ ಸಸ್ಯಗಳಲ್ಲಿ ಕಂಡು ಬರುವುದಕ್ಕ ಪೆಕ್ಟಿನೇಜ್ಗಳು ಅಂತೇಳಿ ಕರಿತೇವೆ ನಾವು.
ಸಸ್ಯಗಳು ತಮ್ಮ ಪೋಷಕಾಂಶಗಳನ್ನು ಮುಖ್ಯವಾಗಿ ಎದರದಿಂದ ಪಡಿತಾವ ಅಂದ್ರೆ ಮಣ್ಣಾಗಿನದಿಂದ. ಎಲ್ಲಾ ಪೋಷಕಾಂಶಗಳು ಬೇರುಗಳ ಮೂಲಕ ಮಣ್ಣಿನಿಂದ ಹೀರಿಕೊಳ್ಳುತ್ತವೆ. ನೆಕ್ಸ್ಟ್ ಲಾಸ್ಟ್ ಡಿಫೆನ್ಸ್ ಎಕ್ಸಾಮ್ದೊಂದು ಕೇಳ್ತಾರೆ. ಇದರದಾಗ ಸಸ್ಯಗಳಿಗೆ ಬೇಕಾದ ಪೋಷಕಾಂಶಗಳು ಏನದಾವ? ಎಲೈಯೋಪ್ಲಾಸ್ಟ್ ಎನ್ನುವುದು ಏನನ್ನು ಹೊಂದಿರುತ್ತದೆ ಅಂದ್ರೆ ತೈಲ ಮತ್ತು ಕೊಬ್ಬು. ಇದು ದ್ವಿದಳ ಧಾನ್ಯಗಳು ಏನನ್ನು ಪ್ರಮುಖವಾಗಿ ಹೊಂದಿವೆ? ನೈಟ್ರೋಜನ್. ಹಣ್ಣುಗಳು, ತರಕಾರಿಗಳು, ಧಾನ್ಯಗಳಲ್ಲಿ ಪ್ರಮುಖವಾಗಿ ಏನದಂದ್ರ ಎಂಥೋಸೋಯಾನಿಕ ಎನ್ನುವ ಸಂಯುಕ್ತ ಇರುತ್ತದೆ. ಎಂಥೋಸೋಯಾನಿಕ. ಸೇಬುವಿನಲ್ಲಿ ಕಂಡು ಬರುವ ಆಮ್ಲ ಯಾವುದು ಅಂದ್ರೆ ಮಾಲಿಕ. ಹೌದು, ಸೇಬು ಹಣ್ಣು ಇದು ಒಂದು ಏನು ಅಲ್ಲ, ನಿಜವಾದ ಹಣ್ಣು ಅಲ್ಲ. ಇದು ಒಂದು ನಿಜವಾದ ಹಣ್ಣು ಅಲ್ಲ. ಹಿಮಾಚಲ ಪ್ರದೇಶದ ಕಾಂಗ್ರಾ ಕಣಿವೆ ತಿಳಿ ಬರ್ತದ. ಆ ಕಾಂಗ್ರಾ ಕಣಿವೆಗಳು ಎದಕ್ ಫೇಮಸ್ ಅದಾವ ಅಂತ ಕೇಳಿದ್ರಂದ್ರ ಸೇಬು ಹಣ್ಣಿನ ಉತ್ಪಾದನೆಗೆ ಹೇಳ್ಬೇಕು. ಏನ ಒಂದು ಕಾನ್ಸೆಪ್ಟ್ ಏನದ ಅಂದ್ರ, ಸೇಬು ಹಣ್ಣು ಕತ್ತರಿಸಿಟ್ಟಿವಂದ್ರ ಅಷ್ಟೆಲ್ಲ ಬ್ಲ್ಯಾಕ್ ಆಗ್ತದ. ಗಾಳಿಯಲ್ಲಿ ಏನದಂದ್ರ ವರ್ತಿಸಿ ಇದು ಏನ್ ಮಾಡ್ತಂದ್ರ ಇದ್ರೊಳಗ ಆಕ್ಸೈಡ್ಗಳು ತಯಾರಾಗ್ತವ. ಹಾಗಾಗಿ ಸೇಬು ಹಣ್ಣು ಕತ್ತರಿಸಿ ಗಾಳಿಗೆ ತೆರೆದು ಇಡಬಾರದು. ಇದೇ ಇದರದ ಕಾನ್ಸೆಪ್ಟ್. ನೆಕ್ಸ್ಟ್ ಸ್ಟೇಟ್ ಎಕ್ಸಾಮ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ PCS ಎಕ್ಸಾಮ್ಗಳಿಗೆ ಇವು 2 ಕ್ವಶನ್ ಬಂದಾವ ನೋಡ್ರಿ. ಏನೇನದವ? ಗೋಲ್ಡನ್ ರೈಸ್ ಅಂತ ಕೇಳಿರ್ತಾವ. ಇದರಲ್ಲಿ ಏನ್ ಹೆಚ್ಚಿಗೆ ಅದ ಅಂತ ಕೇಳ್ತಾರ? ಬೀಟಾ ಕೆರಾಟಿನ್ ಹೆಚ್ಚಿಗೆ ಇದೆ. ಹಾಗಾದರೆ ಇದಕ್ಕ ಒಂದು ಆನ್ಸರ್ ಮಾಡ್ಬೇಕು. ಹೂ ಈಸ್ ಫಾದರ್ ಆಫ್ ಗೋಲ್ಡನ್ ರೈಸ್? ಗೋಲ್ಡನ್ ರೈಸ್ ದ ಪಿತಾಮಹ ಯಾರು? ಓರಿಜೆನಿನ್ ಎನ್ನುವುದು ಏನು ಆಗಿದೆ? ಇದು ಅಕ್ಕಿಯಲ್ಲಿ ಕಂಡು ಬರುತ್ತದೆ. ಇನ್ನ ಗೋಧಿಯಲ್ಲಿರುವ ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ ಗ್ಲೂಟಾನ್. ಇವು ಆಕ್ಚುಲಿ ಏನದ ಡೈರೆಕ್ಟ್ ಕ್ವಶನ್ಸ್ಗಳು. ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ್ದಂತ ಸಸ್ಯಗಳಲ್ಲಿರುವ ಪೋಷಕಾಂಶಗಳು ಎನ್ನುವುದು. ಒಂದು ಸಲ ಅಬ್ಸರ್ವ್ ಮಾಡಿದೀವಿ ಅಂದ್ರ ಏನ್ ಇಂಪಾರ್ಟೆಂಟ್ ಬರಬಹುದು ಅನ್ನೋದು ನಮಗ ಒಂದು ಐಡಿಯಾ ಸಿಗ್ತದೆ. ಥ್ಯಾಂಕ್ ಯು.